ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಯಾರ್ಯಾರು ನನ್ನ ಚಾನಲ್ನ ಹೊಸೊಬ್ರು ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಹೇಳ್ತಾ, ಶುರುವಿನಲ್ಲಿ ಶೀಲಾ ಮನೆಗೆ ಬಂದಿರ್ತಾಳೆ. ಮನೆಗೆ ಬಂದಾಗ ಅಲ್ಲಿ ಅಂದರೆ ಪಕ್ಕದ ಮನೆಯವ್ರು ಬಂದ್ಬಿಟ್ಟು ಹೂ ಕೊಡು ಹೂ ಅಮ್ಮ ಅಂತ ಹೇಳಿರ್ತಾರೆ. ಯಾರಿಗೆ ಕರಿತಿದ್ಯಾ ಹೂ ಅಮ್ಮ ಅಂತ ಹೇಳಿದಾಗ, ಇನ್ನೇನು ನಿಮ್ಮ ಮನೇಲೆ ತಾನೇ ಮೀನಾ ಹೂ ಮಾರ್ತಾ ಇರೋದು, ಅದು ಬೇರೆ ಅಂಗಡಿ ಕೂಡ ನಿಮ್ಮ ಹೆಸರಲ್ಲಿದೆ, ಇನ್ನೇನಂತ ಕರೀಲಿ ಹೂ ಅಮ್ಮ ಅಂದ ಹೇಳಿದಾಗ ಶೀಲಂಗೆ ಆಗ ಒಳ್ಳೆ ಚಾನ್ಸು ಅವಮಾನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು, ಹೌದು ಬೀಗ್ರೆ, ಇದು ಹಸು ಕಟ್ಕೊಂಡ್ರೆ ಹಾಲಮ್ಮ, ಹೂ ಮಾರಿದ್ರೆ ಹೂವಮ್ಮ, ಎರಡೂ ಕೂಡ ಸಟ್ಟಾಗುತ್ತೆ ನಿನಗೂ ನಿಮ್ಮ ಸೊಸೆಗೂ ಅಂತ ಹೇಳ್ಬಿಟ್ಟು ಅವಮಾನ ಮಾಡ್ತಾರೆ. ಇನ್ನೊಂದು ಕಡೆ ಅವರು ಹೋದ್ಮೇಲೆ ಹೂ ತೊಗೊಂಡೋದ್ಮೇಲೆ ಆಗ ಶೀಲಾ ಕೂಡ ಅವಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು, ನಮಗೂ ಕೊಡಿ ಬೀಗ್ರೆ, 200 ರೂಪಾಯಿಗೆ ನನಗೆ ಒಂದು 4 ಮೊಳ ಹೂ ಕೊಡಿ ಅಂತ ಹೇಳಿದಾಗ, ಆಯಿತು ಕೊಡ್ತೀನಿ ಇರಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೂವಮ್ಮ ಹೂ ಕೊಡಿ ಅಂತ ಹೇಳಿ ಬೇಕಂತಾನೆ ಅವಮಾನ ಮಾಡ್ತಾರೆ. ಅವಮಾನ ಮಾಡಿದಾಗ ರೋಹಿಣಿ ಶಾಕ್ ಆಗಿಬಿಟ್ಟು ನೋಡ್ಬಿಟ್ಟು ಆಗ ಶಾಂತಿ ಅವ್ರು ಹೋಗೋವರೆಗೂ ಸುಮ್ಮನೆ ಇದ್ದು ಆಮೇಲೆ ಕಿರ್ಚಾಡ್ತಾ ಇರ್ತಾಳೆ, ನನಗೆ ಹೂ ಅಮ್ಮ ಅಂತಾಳೆ, ಆ ಥರ ಅಂತ ಹೇಳ್ಬಿಟ್ಟು ತುಂಬಾ ಕಿರ್ಚಾಡ್ತಾ ಇರ್ತಾಳೆ. ರೋಹಿಣಿ ಏನಾಯಿತು ಅತ್ತೆ, ಯಾಕೆ ಈ ಥರ ಮಾಡ್ತಿದ್ರ ಅಂದರೆ, ನೀನೇ ನೋಡ್ದಲ್ಲ ಹೆಂಗೆ ನನಗೆ ಅವಮಾನ ಮಾಡಿದ್ಲು, ಬೀಗರು ಅನ್ನೋದೇ ನೋಡಿದೆ, ನನ್ನನ್ನು ಹೇಗೆ ಅವಮಾನ ಮಾಡಿದ್ರು ಅಂತ ನೀನೇ ನೋಡ್ದಲ್ಲ ಅಂತ ಅಂದಾಗ, ಆಗ ರೋಹಿಣಿ ಹೇಳ್ತಾಳೆ, ಒಂದು ಪ್ಲ್ಯಾನ್ ಕೊಡ್ಲಾ ಅತ್ತೆ. ರೋಹಿಣಿಗೆ ಮೊದಲೇ ಅವ್ರ ಅತ್ತೆ ಏನು ಹೇಳಬಾರ್ದು, ಅವ್ರ ತಂದೆ ಬಗ್ಗೆ ಕೇಳಬಾರ್ದು ಅಂತ ಹೇಳ್ಬಿಟ್ಟು ಅವಳು ಸೆಂಟ್ರಿಗೆ ತುಂಬಾ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇರ್ತಾಳೆ. ಹಾಗಾಗಿ ಅವಳಿಗೆ ಒಳ್ಳೆ ಚಾನ್ಸು ಸಿಕ್ತು ಅಂತ ಹೇಳ್ಬಿಟ್ಟು ಅವಳೇನು ಮಾಡ್ತಾಳೆ ಅಂದರೆ, ಅತ್ತೆ ನನ್ನ ಹತ್ರ ಒಂದು ಒಳ್ಳೆ ಒಂದು ಪ್ಲ್ಯಾನ್ ಇದೆ, ಮಾಡೋಣವಾ ಅಂದಾಗ, ಅದೇನು ಹೇಳು ಅಂತ ಹೇಳ್ತಾಳೆ. ಆಗ ಹೇಗೋ ಈಗ ಹೂವಮ್ಮ ಅಂತ ಹೇಳ್ಬಿಟ್ಟೆ ತಾನೇ ನಿಮ್ಗೆ ಹೇಳಿರೋದು, ಆ ಹೂ ಅಂಗಡಿನ ತೆಗೆಸ್ಬಿಟ್ರೆ ಎന്നെ ಯಾರು ಏನು ಹೇಳಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇದು ಒಳ್ಳೆ ಐಡಿಯಾ ರೋಹಿಣಿ ನೀನು ಹೇಳಿರೋದು ಅಂತ ಹೇಳಿಬಿಟ್ಟು ಫೋನ್ ಮಾಡಿ ಈ ಥರ ಲೈಸೆನ್ಸ್ ಇಲ್ಲದೆ ಹೂ ಅಂಗಡಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಮೇಲೆ ಮೀನಾ ಅಲ್ಲಿರಲ್ಲ, ಅವಳು ಆಚೆ ಎಲ್ಲೋ ಹೊರಗಡೆ ಹೋಗಿರ್ತಾಳೆ. ಹೊರಗಡೆಯಿಂದ ಇನ್ನೇನು ಆಟೋ ಇಳಿಯುವಾಗ ಆಚೆ ನೋಡಿದರೆ ಹೂವಿನ ಗಾಡಿನ ಯಾರೋ ತೊಗೊಂಡು ಹೋಗ್ತಾ ಇರ್ತಾರೆ, ಕಂಪ್ಲೇಂಟು ಕೊಟ್ಟಿರೋರು ತೊಗೊಂಡು ಹೋಗ್ತಾ ಇರ್ತಾರೆ. ಆಗ ಮೀನಾ ಬಂದ್ಬಿಟ್ಟು, ಸರ್ ಏನಕ್ಕೆ ತೊಗೊಂಡು ಹೋಗ್ತಾಯಿದ್ದೀರಾ, ದಯವಿಟ್ಟು ತೊಗೊಂಡೋಗ್ಬೇಡಿ, ಇದು ನನ್ನ ಅಂಗಡಿ, ತೊಗೊಂಡೋಗ್ಬಿಡಿ ಅಂತ ಹೇಳಿದಾಗ, ನೋಡಮ್ಮ ಲೈಸೆನ್ಸ್ ತೋರಿಸು ಅಂತ ಹೇಳಿದಾಗ, ಸರ್ ಅದು ಎಲ್ಲ ನನಗೆ ಗೊತ್ತಿಲ್ಲ ಸರ್, ಲೈಸೆನ್ಸ್ ಅಂದ್ರೇ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಮೀನಾ. ಆಗ ಇನ್ನೇನು ಮಾಡೋಕ್ಕಾಗುತ್ತೆ, ಲೈಸೆನ್ಸ್ ಇಲ್ಲದೆ ನೀವು ಅಂಗಡಿನ ಚಲಾಯಿಸ್ತಾ ಇದ್ದೀರಾ, ನಾವು ಅಂಗಡಿನ ಬಿಡಲ್ಲ ಅಂತ ಹೇಳ್ಬಿಟ್ಟು ಗಾಡೀಲಿ ಹಾಕೊಂಡು ಹೋಗ್ತಾ ಇರ್ತಾರೆ. ಆಗ ರಂಗನಾಥ್ ಮತ್ತು ಮೀನಾ ಇಬ್ಬರು ಕೂಡ ತುಂಬಾ ಅಳ್ತಾ ಇರ್ತಾರೆ. ಆಗ ಅಲ್ಲಿ ಅಂಗಡಿ ಕೂಡ ಎತ್ಕೊಂಡು ಹೋಗ್ತಾ ಇರ್ತಾರೆ. ಶಾಂತಿ ಮತ್ತು ರೋಹಿಣಿ ಇಬ್ಬರು ಕೂಡ ಖುಷಿ ಪಡ್ತಾ ಇರ್ತಾರೆ. ಒಂದು ಕಡೆ ರೋಹಿಣಿಗೆ ಒಳ್ಳೇದಾಯಿತು, ನಮ್ಮ ತಂಟೆಗೆ ಬರಲ್ಲ ನಮ್ಮತ್ತೆ, ಇವರಿಗೆ ಆ ಕಡೆ ಡೈವರ್ಟ್ ಮಾಡಿಬಿಟ್ರೆ ನನ್ನ ತಂಟೆಗೆ ಬರಲ್ಲ ಅಂತ ಹೇಳ್ಬಿಟ್ಟು ಮೀನನ ಕಡೆ ಡೈವರ್ಟ್ ಮಾಡ್ತಾಳೆ ರೋಹಿಣಿ. ಶಾಂತಿ ಹೂವಿನ ಅಂಗಡಿ ಹೆಂಗಾದ್ರೂ ಎತ್ತಿಸ್ಬೇಕು ಅಂತ ಹೇಳ್ಬಿಟ್ಟು ಎತ್ತಿಸಿರ್ತಾಳೆ. ಅಲ್ಲಿ ಮೀನಾ ತುಂಬ ಗೋಳಾಡ್ತಾಳೆ. ರಂಗನಾಥ್ ಅವರು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಅಂಗಡಿ ಬಿಡಲ್ಲ. ಯಾಕೆ ತೊಗೊಂಡೋಗ್ತಿದ್ದೀರಾ ಸರ್ ಅಂದಾಗ, ಇಲ್ಲ ನಮಗೆ ಈ ಹೂವಿನ ಅಂಗಡಿಯಿಂದ ತೊಂದರೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹಾಗಾಗಿ ನಾವು ತೊಗೊಂಡೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆಗ ಸರ್ ನಿಮ್ಮ ಕಾಲಿಗೆ ಬೀಳ್ತೀನಿ ಬಿಡಿ ಸರ್ ಅಂತ ಹೇಳಿದ್ರು ಕೂಡ ಮಾತು ಕೇಳದೆ ಗಾಡಿನ ಎತ್ಕೊಂಡು ಹೋಗ್ತಾಳೆ. ಇನ್ನು ಸೂರ್ಯಂಗೆ ಈ ವಿಷಯ ಗೊತ್ತಿರಲ್ಲ. ಶೀಲಾ ಮಾಡೋ ಒಂದು ಅವಮಾನದಿಂದ ರೋಹಿಣಿ ಅವಳು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಮೀನನ್ನು ಬಲಿ ಮಾಡಿದ್ಲು. ನೋಡೋಣ ಮುಂದೆ ಸೂರ್ಯಂಗೆ ಈ ವಿಷಯ ಗೊತ್ತಾಗುತ್ತಾ, ಯಾರ್ಯಾರಿಗೆ ಏನೇನು ಮಾಡ್ಬೋದು ಸೂರ್ಯ ಅಂತ ನೋಡೋಣ ಅಂತ ಹೇಳ್ತಾ ನಾನು ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಎಲ್ಲರೂ ಕೂಡ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋ ನೋಡಿ ಅಂತ ಹೇಳ್ತಾ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.